ಈಗಿನ ಮಕ್ಕಳಲ್ಲೂ ಸಹ ಕಾಡ್ತಿರುವಂಥ ಒಂದು ಸಮಸ್ಯೆ ಅಂದರೆ ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ. ಇದಕ್ಕೆ ನಮ್ಮ ಅಡುಗೆ ಮನೆಯಲ್ಲಿಯೇ ಪರಿಹಾರ ಇದೆ. ಇದನ್ನು ಪ್ರೆಗ್ನೆಂಟ್ ಇರೋರು, ಡೆಲಿವರಿ ಆದವರು ಕೂಡ ಸೇವಿಸ್ಬೋದು. ಯಾವುದೇ ಥರದ ಪ್ರಾಬ್ಲಮ್ ಆಗೋದಿಲ್ಲ. ಅದರಲ್ಲೂ ಸಿ ಸೆಕ್ಷನ್ ಆದವ್ರಿಗಂತೂ ಈ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಅನ್ನೋ ಸಮಸ್ಯೆ ತುಂಬಾ ಕಾಡ್ತಾ ಇರುತ್ತೆ. ನನಗೂ ಕೂಡ ಅದೇ ಪ್ರಾಬ್ಲಮ್ ಆಗಿತ್ತು. ಡೈಲಿ ಟ್ಯಾಬ್ಲೆಟ್ ಎಲ್ಲ ನುಂಗೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಆವಾಗಿಂದ ನಮ್ಮಮ್ಮ ಈ ಹೋಮ್ ರೆಮಿಡಿನ ನನಗೆ ಮಾಡಿಕೊಡ್ತಾಯಿದ್ರು. ನಾನು ಆವಾಗಿಂದ ಇದನ್ನೇ ರೂಢಿ ಮಾಡ್ಕೊತಾ ಬಂದಿದ್ದೀನಿ. ಈಗ ಇದಕ್ಕೆ 1 ಸ್ಪೂನಷ್ಟು ಅಜ್ವಾನು ಅಥವಾ ಓಂಕಾಳು, ಇದನ್ನೀಗ 1 ಸ್ಪೂನಷ್ಟು ತಗೋಬೇಕು. ನೋಡಿ, ಅದು ಈ ರೀತಿ ಜೀರಿಗೆ ಥರನೇ ಚಿಕ್ಕದಾಗಿರುತ್ತಲ್ಲ, ಅದು ಮೆಣಸಿನ್ಕಾಯಿ ಮತ್ತು ಬೋಂಡ ಮಾಡೋದಕ್ಕೆ ಹಾಕ್ಕೊತೀವಲ್ಲ ಅದೇ ಕಾಳು. ಇದನ್ನೀಗ 1 ಸ್ಪೂನಷ್ಟು ತಗೊಳ್ಳೋಣ. 1 ಕಪ್ಪಷ್ಟು ನೀರನ್ನು ಬಿಸಿಗಿಡ್ಕೋಬೇಕು. ಅದಕ್ಕೆ ಇದು 1 ಸ್ಪೂನು ಅಜ್ವಾನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಇತ್ತೀಚೆಗೆ ಮಕ್ಕಳಲ್ಲೂ ಕೂಡ ತುಂಬಾ ಈ ಸಮಸ್ಯೆ ಕಾಡ್ತಾನೇ ಇದೆ. ಮಕ್ಕಳಿಗೆ ಕೂಡ ಇದನ್ನು ಆರಾಮಾಗಿ ಯಾವುದೇ ಭಯವಿಲ್ಲದೆ ಆರಾಮಾಗಿ ಕೊಡಿ. ನೋಡಿ, ಈಗ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನು ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಕುದ್ದಾದ್ಮೇಲೆ ಇದನ್ನು ಚೆನ್ನಾಗಿ ಸೋಸ್ಕೊಂಡ್ಬಿಟ್ಟು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ಟೈಮ್ ಕೂಡ ಸ್ವಲ್ಪ ಒಂದು 2-3 ದಿನ ಕುಡಿದ್ರೆ ಸಾಕು. ಅಸಿಡಿಟಿ ಅನ್ನೋದು, ಗ್ಯಾಸ್ಟ್ರಿಕ್ ಅನ್ನೋ ಸಮಸ್ಯೆ ಕಡಿಮೆ ಆಗಿಬಿಡುತ್ತೆ. ದಿನ ಟ್ಯಾಬ್ಲೆಟ್ ತೊಗೊಳೋದ್ಕಿಂತ ಈ ರೀತಿ ಮನೆಯಲ್ಲೇ ಆದಷ್ಟು ಹೋಮ್ ರೆಮಿಡಿ, ಅದು ಅಡುಗೆ ಮನೆಯಲ್ಲೇ ಸಿಗುವಂತಹ ಪದಾರ್ಥವನ್ನು ಬೆಳೆಸಿ ಇದನ್ನು ಮಾಡ್ತಾಯಿರಿ. ನೋಡಿ, ಈ ನೀರು ಚೆನ್ನಾಗಿ ಕುದ್ದು ಕಲರ್ ಚೇಂಜ್ ಆಗುತ್ತೆ. ಇದನ್ನೀಗ ಸೋಸ್ಕೊಂಡು ಬಿಸಿ ಬಿಸಿಯಾಗಿ ಕುಡಿದ್ಬಿಡೋಣ. ಇದ್ರ ಜೊತೆಗೆ ಸ್ವಲ್ಪ ತುಳಸಿ ಎಲೆ, ಎಲ್ಲರ ಮನೆಯಲ್ಲೂ ತುಳಸಿ ಗಿಡ ಇದ್ದೇ ಇರುತ್ತೆ ಅಲ್ವಾ. ಒಂದು ಸ್ವಲ್ಪ ತುಳಸಿ ಎಲೆ ತಿಂದ್ಬಿಟ್ಟು ಇದನ್ನು ಕುಡಿದ್ಬಿಟ್ರೆ ಒಂಥರ ಮೌತ್ ಫ್ರೆಶ್ನರ್ ಥರ ಕೂಡ ಹೆಲ್ಪ್ ಮಾಡುತ್ತೆ.